ನಾಚಿಕೆ ಆಗುತ್ತೆ ರೀ. ಈ ವ್ಯವಸ್ಥೆಯನ್ನು ನೋಡಿದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ. ಅಸ್ಥಿ ಪಂಜರಗಳ ಕೇಸು ಸಂಚಲನ ಮೂಡಿಸ್ತಾ ಇದೆ. ಈ ಸರ್ಕಾರಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಇಡೀ ನ್ಯಾಷನಲ್ ಚಾನೆಲ್ಗಳು ಇದರ ಬಗ್ಗೆ ಸುದ್ದಿ ಮಾಡ್ತಾ ಇದ್ದಾವೆ. ತಮಿಳುನಾಡು, ಆಂಧ್ರ, ಕೇರಳ ಎಲ್ಲ ಕಡೆ ಸುದ್ದಿ ಮಾಡ್ತಾ ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಸತ್ತೋಗ್ಬಿಟ್ಟಿದ್ದಾವೆ ಮೀಡಿಯಾಗಳು ಎಲ್ಲ. ಒಂದು ಈಗ ಜೀವ ಬರ್ತಾ ಇದೆ ಒಂದೊಂದು ಚಾನೆಲ್ಗಳಿಗೆ. ಇಲ್ಲಿ ಗೃಹ ಸಚಿವರ ಒಂದು ಚೂರು ಜವಾಬ್ದಾರಿಯನ್ನು ನಾವು ನೋಡೋದಾದರೆ, ಗೃಹ ಸಚಿವರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. ಈ ಕೇಸನ್ನು ಹಳ್ಳ ಹಿಡಿಸೋದಕ್ಕೆ ಏನೇನು ಪ್ರಯತ್ನಗಳು ಬೇಕೋ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಅನಾದಿ ಕಾಲದಿಂದಲೂ ಯಾವ್ಯಾವ ರೀತಿ ಕೇಸುಗಳನ್ನು ಮುಚ್ಚಿ ಹಾಕಿದ್ರು ಅನ್ನೋದಕ್ಕೆ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಆ್ಯಕ್ಟಿವ್ ಆಗಿದ್ದರೂ ಸಹ ನಮ್ಮ ಕಣ್ಣು ಮುಂದೆ ಯಾವ ರೀತಿ ಈ ಕೇಸುಗಳನ್ನು ಮುಚ್ಚಾಕ್ತಾ ಇದ್ದಾರೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಇದು. SIT ಫಾರ್ಮ್ ಮಾಡಿ ಅಂತೇಳಿ ಮಹಿಳಾ ಆಯೋಗದ ಅಧ್ಯಕ್ಷರು ಲೆಟರ್ ಕೊಡ್ತಾರೆ. ವಕೀಲರ ನಿಯೋಗ ಕೊಡುತ್ತೆ, ರಿಟೈರ್ಡ್ ಜಡ್ಜ್ ಕೊಡ್ತಾರೆ. ಮುಖ್ಯಮಂತ್ರಿಗಳು ಅದನ್ನು ಏನು ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಒಂದು SIT ರಚನೆ ಮಾಡೋದಕ್ಕೆ ಎಷ್ಟು ದಿವಸ ಬೇಕಾ? ಅಂದರೆ ಅವ್ರಿಗೆ ಮನಸ್ಸಿಲ್ವಾ? ಇವರು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ವಲ್ರಿ. ಈ ಸರ್ಕಾರಗಳು ಯಾಕೆ ಈ ರೀತಿಯಾಗಿ ಸತ್ಯವನ್ನು ಮುಚ್ಚಿಡೋದಕ್ಕೆ ಹೋಗ್ತಾ ಇದ್ದಾವೆ? ಸಾಕ್ಷಿ ಬಂದಿದ್ದಾನೆ, ಸಾಕ್ಷಿಯ ಮೇಲೇ ಅನುಮಾನ ಅಂತೇಳಿ ದಕ್ಷಿಣ ಕನ್ನಡದ SP ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಅಂದರೆ ನ್ಯಾಯಾಲಯಕ್ಕೂ ಇವರಿಗೆ ಬೆಲೆ ಇಲ್ವಾ? ನ್ಯಾಯಾಲಯದಲ್ಲಿ ಬಂದು 164 ಸ್ಟೇಟ್ಮೆಂಟ್ ಇದ್ರೂ ಸಹ ಇವರಿಗೆ ಯಾವುದೇ ಗೌರವ ಇಲ್ವಾ, ಬೆಲೆ ಇಲ್ವಾ? ಏನು ಮಾಡ್ತಾ ಇದ್ದಾರೆ? ಸುಪ್ರೀಂ ಕೋರ್ಟ್ ವಕೀಲರು ಧನಂಜಯ್ ಅವರು ವಾರ್ತಾ ಭಾರತಿ ಜೊತೆ ಮಾತನಾಡಬೇಕಾದ್ರೆ ಹೇಳಿದಾರಲ್ಲ, ಇವರು ಎಲ್ಲವೂ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಎಷ್ಟು ಪ್ರಭಾವ ಇರಬೇಕು. ಒಬ್ಬ ಗೃಹ ಸಚಿವರಿಗೆ ಭೇಟಿ ಮಾಡೋದಕ್ಕೆ ಹೋಗಿರುವಂಥವರು ಗೃಹ ಇಲಾಖೆಗೆ ಸಂಬಂಧಪಟ್ಟಂಥದ್ದಲ್ವಾ? ಇಲ್ಲಿ ಶಿಕ್ಷಣ ಕಾಲೇಜಿನ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿದ್ರು ಅಂತೇಳಿ ಒಬ್ಬ ಗೃಹ ಸಚಿವರು ಹೇಳಿಕೆ ಕೊಡ್ತಾರೆ ಅಂದರೆ ಇದಕ್ಕಿಂತ ಅವಮಾನ, ಇದಕ್ಕಿಂತ ಅಪಮಾನ, ಇದಕ್ಕಿಂತ ದೌರ್ಭಾಗ್ಯ ಬೇರೆ ಏನಾದರೂ ಇರೋಕ್ಕೆ ಸಾಧ್ಯ ಏನ್ರಿ? ಇದಕ್ಕಿಂತ ದೌರ್ಭಾಗ್ಯ ಇರೋಕ್ಕೆ ಸಾಧ್ಯನಾ? ಇಡೀ ದೇಶ ನೋಡ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ ಅಂತ. ದೇಶ ನೋಡ್ತಾ ಇದೆ. ಒಂದು ಚೂರು ಕಿಂಚಿತ್ತಾದರೂ ನಾವು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಅನ್ಯಾಯ ಆಗಿದೆ, ಯಾರೇ ಆಗಿರಲಿ ರೀ, ಏನು ತಲೆಬುರುಡೆ ತಂದು ಕೊಟ್ಟಿರೋವನೇ ಸುಳ್ಳು ಹೇಳಿರ್ಬೋದು ಅಥವಾ ದಾರಿ ತಪ್ಪಿಸ್ತಾ ಇರ್ಬೋದು. ತನಿಖೆ ಮಾಡಬೇಕಲ್ಲ, ತನಿಖೆಗೆ ಆದೇಶ ಕೊಡಬೇಕಲ್ಲ. ಇವತ್ತು ಕೋರ್ಟ್ ಮುಂದೆ ಶರಣಾಗಿ ಕೋರ್ಟ್ ಮುಂದೆ ಏನೋ ಕೊಟ್ಟು ದಾಖಲೆ ಕೊಟ್ಟು ಸಾಕ್ಷಿಗಳನ್ನು ಕೊಟ್ಟು ಎಷ್ಟು ದಿವಸ ಆಯಿತು? ಯಾಕ್ರಿ ಮಾಡ್ತಾ ಇಲ್ಲ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ರಾಜಕೀಯ ನಿವೃತ್ತಿ ಅಂಚಿನಲ್ಲಿದ್ದೀರಿ. ನಾನು ಕೊನೆ ಚುನಾವಣೆ ಹೇಳ್ತೀನಿ. 4 ದಶಕಗಳ ಕಾಲ ರಾಜಕಾರಣದಲ್ಲಿದ್ದಂಥವ್ರು ನೀವು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ನೀವು, 14-15 ಬಾರಿ ಬಡ್ಜೆಟನ್ನು ಮಂಡಿಸಿದಂಥವ್ರು. ಈ ಪ್ರಕರಣ ನಿಮ್ಮ ಕಿವಿಗೆ ಬೀಳ್ತಾನೆ ಇಲ್ವಾ? DK ಶಿವಕುಮಾರ್ ಅವ್ರು ಬಿಟ್ಬಿಡ್ರಿ, ಅವ್ರು ಏನೋ ಒಂದು ವಿಚಾರ ಹೇಳಿದ್ರು, ಅವ್ರು ಯಾರನ್ನ ಕಾಪಾಡಲಿಕ್ಕೆ ಹೋಗ್ತಾರೆ, ಬಿಟ್ಟುಬಿಡಿ. ಕೊನೆ ಪಕ್ಷ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತಿರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷರು ಕೊಟ್ಟಿರುವಂತಹ ಲೆಟರ್ಗೆ ಬೆಲೆ ಬೇಡವಾ? ವಕೀಲರು ಕೊಟ್ಟಿರುವಂಥ ಲೆಟರ್ಗೆ ಬೆಲೆ ಬೇಡವಾ? ಇಷ್ಟೊಂದು ವಿಳಂಬ ಮಾಡಬೇಕಾ? ಇಷ್ಟು ವಿಳಂಬ ಮಾಡಬೇಕಾ? ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದೀರಿ ಸ್ವಾಮಿ? ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದೀರಿ? ಸತ್ಯವನ್ನು ಸಾಯಿಸ್ತಾ ಇದ್ದೀರಾ? ಇಡೀ ಸತ್ಯವನ್ನು ಸಾಯಿಸ್ತಾ ಇದ್ದಾರೆ. ಸತ್ಯಮೇವ ಜಯತೆ ಅಂತೇಳಿ ನಾವೇನು ಭಾರತ ದೇಶದ ಲಾಂಛನದಲ್ಲಿದೆಯಲ್ಲ, ಆ ಸತ್ಯವನ್ನು ಸಾಯಿಸ್ತಾ ಇದ್ದೀರಲ್ಲ. ಹೇಳ್ರಿ, ದಕ್ಷಿಣ ಕನ್ನಡದ SP ಹೇಳ್ರಿ. ಅವರು ವಕೀಲರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ, ಆ ಸಾಕ್ಷಿದಾರನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಅವನು ಕಾಣೆ ಆಗ್ಬಿಡ್ತಾನೆ, ಅವನಿಗೆ ಮಂಪರು ಪರೀಕ್ಷೆ ಮಾಡಬೇಕು ಅಂತಂದರೆ ಇವರೆಲ್ಲರೂ ಪಬ್ಲಿಕ್ಕಾಗಿ ಬಂದು ಎಲ್ಲ ವಿಚಾರಗಳನ್ನು ಹೇಳಿ ಸಾಕ್ಷಿ ನಾಶ ಮಾಡೋವರೆಗೂ ಇವರು ಬಿಡಂಗಿಲ್ಲ. ಇಷ್ಟು ದಿವಸ ಆಗಿದೆಯಲ್ರಿ, ಇಷ್ಟು ದಿವಸ ಆಗಿದೆಯಲ್ಲ, ಎಷ್ಟು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರಲ್ಲ, ಎಷ್ಟು ಕಂಪ್ಲೇಂಟ್ಗಳಿಗೆ ಇವರು ಸರಿಯಾದಂತಹ ತನಿಖೆ ಮಾಡಿದ್ದಾರೆ ಹೇಳಿ? ಇದೇ ರೀ ನಮ್ಮ ರಾಜ್ಯದ ದೌರ್ಭಾಗ್ಯ ಇದೆ ರೀ. ಎಷ್ಟು ಅಂತ ಬಚ್ಚಿಡ್ತಿರ್ರಿ? 13 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು ಸಹ, ಅದಕ್ಕೆ ಹಿಂದೆನೂ ಹೋರಾಟ ಮಾಡ್ತಿದ್ರು ಸಹ ಎಲ್ಲವನ್ನೂ ಇದೇ ರೀತಿ ಬಚ್ಚಿಟ್ಟಿದ್ದಾರಲ್ರಿ. ಎಲ್ಲವನ್ನೂ ಇದೇ ರೀತಿ ಬಚ್ಚಿಟ್ಟಿದ್ದಾರಲ್ಲ. ವಿರೋಧ ಪಕ್ಷಗಳು ಸತ್ತೋಗಿದ್ದಾವೆ, ಮೀಡಿಯಾಗಳು ಸತ್ತೋಗಿದ್ದಾವೆ, ಸರ್ಕಾರಗಳು ಸಹ ಧ್ವನಿ ಇಲ್ದಂಗೆ ಯಾರನ್ನೂ ರಕ್ಷಣೆ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತಂದರೆ ಅದೇ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ನಮಗೆ ರಾಜಕೀಯ ಲಾಭ ಆಗುತ್ತೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ 24 ಅವರ್ಸಲ್ಲಿ SIT ರಚನೆ ಆಗುತ್ತೆ. 24 ಅವರ್ಸಲ್ಲಿ SIT ರಚನೆ ಆಗುತ್ತೆ. ಈ ವಿಚಾರದಲ್ಲಿ ಯಾಕ್ರಿ? ಈ ವಿಚಾರದಲ್ಲಿ ಯಾಕೆ ನಂಬಿದ್ದಾರೆ ನಿಮ್ಮನ್ನು?
ಸಿದ್ದರಾಮಯ್ಯನವರೇ ನಿಮ್ಮನ್ನು ನಂಬಿದ್ದಾರೆ, ನಂಬಿಕೆಗೆ ಯಾವತ್ತೂ ದ್ರೋಹ ಮಾಡಲಿಕ್ಕೆ ಹೋಗಬೇಡಿ. ಈ ಸಂವಿಧಾನವೇ ಸಿದ್ಧಾಂತ ಅಂತ ಹೇಳ್ತೀವಲ್ಲ, ಆ ರೀತಿ ಸಂವಿಧಾನದ ಮೇಲೆ ನಮಗೆ ಗೌರವ ಇದೆ, ಗೌರವ ಇದೆ ಅಂತ ಹೇಳ್ತೀರಲ್ಲ. ಇಷ್ಟೊತ್ತಿಗಾಗಲೇ SIT ರಚನೆ ಮಾಡಿ 3-4 ದಿವಸ ಆಗಿರಬೇಕಾಗಿತ್ತು. ಇನ್ನೂ SIT ಬಗ್ಗೆ ಸುದ್ದಿ ಇಲ್ಲ. ಗೃಹ ಸಚಿವರ ಈ ಬೇಜವಾಬ್ದಾರಿ ಹೇಳಿಕೆಗಳಿದಾವಲ್ಲ, ಈ SP ಅವರು ಏನು ದಕ್ಷಿಣ ಕನ್ನಡದ SP ಅವರು ಏನು ಈ ಪ್ರೆಸ್ ನೋಟ್ಗಳನ್ನು ಬಿಡುಗಡೆ ಮಾಡಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರಲ್ಲ, ಅವರು ಪ್ರಬುದ್ಧರು ಅಂತ ನಾವು ತಿಳ್ಕೊಂಡಿದ್ವಿ. ಇಂತಹ ಪ್ರಕರಣಗಳು, ಇಂತಹ ಸೂಕ್ಷ್ಮ ಪ್ರಕರಣಗಳು, ಸತ್ಯವನ್ನು ಸಾಯಿಸುವಂತಹ ಪ್ರಕರಣ ಇವತ್ತೇನು ಪ್ರೆಸ್ ಮೀಟ್ಗೆ ಮೂಲಕ ಆಗ್ತಾ ಇದೆಯಲ್ಲ, ಇವೆಲ್ಲವೂ ಸಹ ಜನರಿಗೆ ಮೋಸ ಮಾಡ್ತಾ ಇರುವಂಥದ್ದು, ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮೋಸ ಮಾಡ್ತಾ ಇರುವಂಥದ್ದು. ಸತ್ಯ ಹೊರಗಡೆ ಬರಲಿರಿ. ಸಾಕ್ಷಿ ಕಾಣೆ ಆಗ್ಬಿಡ್ತಾನೆ ಅಂದರೆ ಸಾಕ್ಷಿಗೆ ಎದುರಿಸ್ತಾ ಇದ್ದೀರಾ. 164 ಸ್ಟೇಟ್ಮೆಂಟ್ ಆಯ್ತಲ್ಲ, ತಂದು ಅಲ್ಲಿ ಕುತ್ಕೊಂಡು ಅಲ್ಲಿ ಏನು ಮಾಡಿದ್ದಾನೆ ಅಲ್ಲಿ ಕೂರಿಸ್ಕೊಂಡು, ಇಲ್ಲದಿದ್ದಾನೆ ಏನು ಮಾಡಿದ್ದಾನೆ ಅಂತ ತೆಗೆದುಕೊಂಡು ಅದೇನು ಅವಶೇಷಗಳಿದಾವಲ್ಲ ಎಲ್ಲ ತೆಗೆದುಕೊಂಡು ಇಲ್ಲಿ ತನಿಖೆ ಆಗಬೇಕಲ್ಲ. ಯಾರದ್ದು ಅಣತಿಯ ಮೇಲೆ ಸರ್ಕಾರ ನಡೀತಾ ಇದೆ, ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ನಡೀತಾ ಇದೆ, ಒಂದು ಅರ್ಥ ಆಗ್ತಾ ಇಲ್ಲ ನಮಗೆ. ಇದು ಸರ್ಕಾರ ಯಾವ ರೀತಿ ನಡ್ಕೊಳ್ಬೇಕಾಗಿತ್ತೋ ಅದು ಯಾವುದನ್ನೂ ನಡ್ಕೊಳ್ತಾ ಇಲ್ಲ ರೀ. ಕೇಸನ್ನು ಹಳ್ಳ ಹಿಡಿಸೋದಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಆದರೆ ಒಂದಂತೂ ಸತ್ಯ, ಇವರು ಏನೇನು ಕುತಂತ್ರಗಳನ್ನು ಮಾಡಿದ್ರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಈ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಯಾರ್ಯಾರು ಅವತ್ತು ಕೂತ್ಕೊಂಡಿದ್ದಾರಲ್ಲ, ಈ ಪಾಪ ಕೃತ್ಯಗಳನ್ನು ಮಾಡಿ ಯಾರ್ಯಾರು ಏನು ನಾವು ಸೇಫ್ ಆಗಿದ್ದೀವಿ ಅಂತ ಕೂತ್ಕೊಂಡ್ರಲ್ಲ, ಎಲ್ಲರ ಮುಖವಾಡ ಬಯಲಾಗುತ್ತೆ. ಒಂದು ದಿವಸ ಆಗೇ ಆಗುತ್ತೆ. ನೀವು ಎಷ್ಟು ಆಟ ಆಡ್ತೀರೋ ಆಡ್ರಿ, ಆದರೆ ಸತ್ಯ ಅನ್ನೋದಿದೆ. ಆ ದೇವರು ಅಂತ ಒಬ್ಬ ಇದ್ದಾನೆ, ಖಂಡಿತವಾಗಲೂ ಆ ಶಕ್ತಿ ಏನಾದರೂ ಒಂದು ದಾರಿ ತೋರಿಸುತ್ತೆ. ಇವತ್ತು ಧನಂಜಯ ಅವರು ಮಾತನಾಡಿರುವಂತಹ ಮಾತುಗಳನ್ನು ಕೇಳಿ ಸರ್ಕಾರ, ಈ ಇಲಾಖೆಗಳು ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾವೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆಗಳ ಸಮೇತ ಸುಪ್ರೀಂ ಕೋರ್ಟ್ ವಕೀಲರಾದಂಥ ಧನಂಜಯ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ, ಈಗಲಾದರೂ SIT ರಚನೆ ಮಾಡೋಕ್ಕೆ ಆದೇಶ ಕೊಡ್ರಿ, ಈಗಲಾದರೂ ಮಾಡಿರಿ. DK ಶಿವಕುಮಾರ್ ಅಂತೂ ಮಾಡಲ್ಲ, ಬಿಟ್ಬಿಡಿ. DK ಶಿವಕುಮಾರ್ ಮಾಡಲ್ಲ, ಗೃಹ ಸಚಿವರು ಮಾಡಲ್ಲ, ಕೊನೆ ಪಕ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವಂಥವ್ರು, ಮನವಿ ತಗೊಂಡಿರುವಂಥವ್ರು, ಮಹಿಳಾ ಆಯೋಗದ ಅಧ್ಯಕ್ಷರಿಂದ ಲೆಟರ್ ತಗೊಂಡಿರುವಂಥವ್ರು, ಈಗಲಾದರೂ ಆದೇಶ ಮಾಡಿ, ಸತ್ಯವನ್ನು ಉಳಿಸಿ. ಅನ್ಯಾಯ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರಿಗೆಲ್ಲರ ಮುಖವಾಡ ಬಯಲಾಗಲಿ. ಸಿದ್ದರಾಮಯ್ಯನವರೇ, ದಯಮಾಡಿ SIT ರಚನೆ ಮಾಡಿ. ಒಬ್ಬ ಪ್ರಾಮಾಣಿಕವಾದಂತಹ ನಿವೃತ್ತ ನ್ಯಾಯಾಧೀಶರಿಗೋ ಒಬ್ಬ ಪ್ರಾಮಾಣಿಕ ಅಧಿಕಾರಿಗಳಿಗೆ ಕೊಡ್ರಿ. ಈ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ರಾತ್ರೋರಾತ್ರಿ ಮುಚ್ಚಾಕ್ಬಿಟ್ರಲ್ಲ, ಆ ರೀತಿ ಅಂತವ್ರು ಬೇಡ. ಪ್ರಾಮಾಣಿಕರಿಗೆ ನೀವು ರಚನೆ ಮಾಡಿ ನ್ಯಾಯ ಕೊಡಿಸಿ ಸ್ವಾಮಿ. ಸಿದ್ದರಾಮಯ್ಯನವರೇ, ನ್ಯಾಯ ಕೊಡಿಸಿ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ತಪ್ಪುಗಳನ್ನು ಮಾಡ್ತಾ ಇದ್ದಾರಲ್ಲ, ಅವರನ್ನು ಯಾವತ್ತೂ ಕ್ಷಮಿಸೋದಿಲ್ಲ ರೀ. ಅನ್ಯಾಯದ ವಿರುದ್ಧ ಏನು ಧ್ವನಿ ಎತ್ತುತ್ತಾ ಇದ್ದೀವಲ್ಲ, ನಮ್ಮ ಧ್ವನಿಯನ್ನು ಅಡಗಿಸೋದಕ್ಕೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೋ, ಎಷ್ಟೇ ಧ್ವನಿ ಅಡಗಿಸೋ ಪ್ರಯತ್ನ ಮಾಡಿದ್ರೂ ಸಹ ಅಕ್ಷರ ಮೀಡಿಯಾ ಯಾವತ್ತೂ ಸಹ ನ್ಯಾಯದ ಪರವಾಗಿರುತ್ತೆ, ಸತ್ಯದ ಪರವಾಗಿರುತ್ತೆ. ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ರೀ, ಕಲ್ಪನೆ ಮಾಡೋದಿಲ್ಲ ರೀ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.